ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಕೂಡ ಆಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಬ್ರೇಕ್ಫಾಸ್ಟಿಗೆ ಇವತ್ತು ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ, ಎಲ್ಲರೂ ತಿಂದಿದ್ದಾಗಿತ್ತು. ನಾನು ಪೂಜೆ ಎಲ್ಲ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ, ಇನ್ನೇನು ಕೆಲಸ ಇಲ್ಲ. ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ, ಜೋಡಿಸ್ಕೋಬೇಕಷ್ಟೇ. ಇವತ್ತು ಅಪ್ಪ ಕೂಡ ಊರಿಗೆ ಹೋಗ್ತೀನಿ ಅಂತಂದರು, ಹಾಗಾಗಿ ತುಂಬ ಬೇಜಾರಾಗ್ತಾಯಿತ್ತು. ಮತ್ತು ನಾಳೆ ಅವರು ಕೂಡ ಹೋಗ್ತಾರೆ, ಇದ್ದಿದ್ದು ಬೇಜಾರಾಗ್ಬಿಡುತ್ತೆ ನನಗೆ. ಇಬ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ, ಅಪ್ಪನೂ ಕೂಡ ತಿಂತು. ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಬಾಳೆಹಣ್ಣು ಮಿಲ್ಕ್ ಹಾಕ್ಬಿಟ್ಟು ಒಂದು ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಆಗಿತ್ತಲ್ಲ, ಆಫ್ಟರ್ನೂನಲ್ಲಿ ಏನಾದರೂ ಒಂದು ಜ್ಯೂಸು ಅಥವಾ ಸ್ಮೂತಿನೋ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಅವರು ವಿಡಿಯೋ ಕೂಡ ಮಾಡ್ತಾಯಿದ್ರು. ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಎಲ್ಲೂ ಹೋಗೋಕ್ಕಾಗಿಲ್ಲ. ಅಪ್ಪನೂ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಈ ಸಲ ನಾವೂ ಕೂಡ ಎಲ್ಲೂ ಹೋಗಿಲ್ಲ. ಫುಲ್ ರಜೆ ಎಲ್ಲ ಹೀಗೆ ಮನೆಯಲ್ಲೇ ಕಳೆದೋಯ್ತು. ಸಿಂಪಲ್ಲಾಗಿ ಒಂದು 3 ಗ್ಲಾಸು ಸ್ಮೂತಿ ಆಯಿತು. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತು ಬಾಳೆಹಣ್ಣಿನ ಸ್ಮೂತಿ ಸೂಪರಾಗಿ ಬಂದಿತ್ತು. 3 ಜನನೂ ಸ್ಮೂತಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ಸಂಜೆ ಮೇಲೆ ವಿಡಿಯೋ ಶುರು ಮಾಡಿದೆ. ಅಪ್ಪನೂ ಕೂಡ ರೆಡಿಯಾಗಿ ಹೊರಟಿದ್ರು. ಸ್ವಲ್ಪ ಬೇಗ ಹೋಗೋಣ, ಇನ್ನೂ ಟಿಕೆಟ್ ಕೂಡ ಕನ್ಫರ್ಮ್ ಮಾಡಿರಲಿಲ್ಲ ಅಂದ್ಬಿಟ್ಟು ಬೇಗ ಹೋದ್ವಿ. ಅಪ್ಪನಿಗೆ ನಾವು ರ್ಯಾಪಿಡೋ ಬುಕ್ ಮಾಡಿದ್ವಿ. ನಾವಿಬ್ಬರೂ ನಮ್ಮ ಗಾಡೀಲಿ ಹೋದ್ವಿ, 3 ಜನ ಹೋಗ್ಲಿಕ್ಕಾಗಲ್ಲ ಅಂತ. ಸ್ವಲ್ಪ ಹೊತ್ತಲ್ಲೇ ಮೆಜೆಸ್ಟಿಕ್ಕಿಗೆ ಬಂದು ಟಿಕೆಟ್ ಕೂಡ ಬುಕ್ ಮಾಡಿದ್ವಿ. 1300 ರೂಪಾಯಿ ತೊಗೊಂಡ್ರು ಇಲ್ಲಿಂದ ಬೆಳಗಾಂಗೆ. ಬೆಳಗಾಮಿಂದ ಈ ಕಡೆಗೆ ಬರೀ 600 ರೂಪೀಸ್ ಇತ್ತು, ಬಟ್ ಇಲ್ಲಿನೇ ತುಂಬ ಜಾಸ್ತಿ ಇತ್ತು. ಫೈನಲಿ ಒಂದು ಟಿಕೆಟ ಬುಕ್ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು, 1300 ರೂಪಾಯಿ. ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಇಲ್ಲಿ ಮಾತ್ರ ಬೆಳಗಾಂ ಸೈಡ್ ಹೋಗ್ಬೇಕಾದ್ರೆ ತುಂಬ ಹೆವಿ ಪ್ರೈಸ್ ತೊಗೊತಾರೆ. 8:30 ಬಸ್ಸು. ಅಪ್ಪನೂ ಕೂಡ ಬಸ್ಸಿಗೆ ಹತ್ತಿಸಿದ್ವಿ. ತುಂಬ ಬೇಜಾರಾಗ್ತಿತ್ತು ನನಗಂತೂ. ಸಡನ್ನಾಗಿ ಹಿಂಗೆ ಒಂದು 2-3 ದಿನ ಬಂದಿದ್ದು ಹೋಗಿದ್ರೆ ಏನೋ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಅವರು ಕೂಡ ತುಂಬ ಬೇಜಾರಾಗಿದ್ದರು. ಅವ್ರನ್ನ ಬಸ್ಸಿಗೆ ಹತ್ತಿಸಿ ನಾವು ಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಹೊತ್ತಲ್ಲೇ ಅವ್ರು ಬಸ್ಸಿಗೆ ಹತ್ತಿ ಒಂದು 5-10 ನಿಮಿಷದಷ್ಟರೊಳಗೆ ಬಸ್ ರೆಡಿಯಾಗಿ ಹೊರಡ್ತು. ನಾವೂ ಕೂಡ ಮೆಜೆಸ್ಟಿಕ್ಕಿಂದ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ಸ್ವಲ್ಪ ರೈಸ್ ಇತ್ತು, ಅದಕ್ಕೇ ಸ್ವಲ್ಪ ಪಲ್ಯ ಎಲ್ಲ ಇತ್ತು. ಅದನ್ನೇ ಊಟ ಮಾಡೋಣ ಅಂದ್ಬಿಟ್ಟು ಅವರು ಫಿಶ್ ಫ್ರೈ ತೊಗೊಂಡು ಬಂದಿದ್ದರು. ಅದನ್ನೇ ಹಾಕ್ಕೊಂಡು ತಿಂತಾ ಕೂತಿದ್ದೀವಿ. ಊಟ ಎಲ್ಲ ಮುಗಿಸಿ ಅಕ್ಕಿ ನೆನೆಸಿಟ್ಟಿದ್ದೆ ನಾನು. ಪಡ್ಡು ತಿನ್ನೋಂಗಾಗಿದೆ ಅಂತ ಹೇಳಿದ್ರು ಅವರು. ಅವರಿಗೋಸ್ಕರ ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಡ್ಡು ಮಾಡೇ ಇರಲಿಲ್ಲ. ಅಕ್ಕಿನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ರುಬ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಹಾಲನ್ನು ಕೂಡ ಬಿಸಿ ಮಾಡಿ ಸಾಂಬಾರನ್ನು ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ. ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡಿ ಮತ್ತೆ ನಾನು ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಡ್ಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಇವಾಗ ಅದನ್ನೇ ಪಡ್ಡನ್ನೇ ಮಾಡಿಬಿಡೋಣ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು. ಬೇರೆ ಎಲ್ಲ ಸಾಗು ಎಲ್ಲ ಏನು ಮಾಡ್ಲಿಕ್ಕೆ ಹೋಗ್ಬೇಡ, ಸಾಂಬಾರಿಗೇ ಪಡ್ಡು ಮಾಡಿ ಕೊಡು ಅಂದರು. ಹಾಗೆ ಟೊಮೊಟೊ ಚಟ್ನಿ ಯಾವಾಗಲೂ ನಾನು ಮಾಡಿ ಇಟ್ಕೊಂಡಿರ್ತೀನಿ, ಅಷ್ಟೇ ಸಾಕು ಅಂತ ಹೇಳಿದ್ರು. ಕಡಲೆಬೇಳೆ ಎಲ್ಲ ಹಾಕಿದ್ರೆ ಪಡ್ಡಿಗೆ ಅವ್ರು ತಿನ್ನಲ್ಲ. ಜಸ್ಟ್ ಬರೀ ಅವರಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟ್ ಇಷ್ಟೇ ಹಾಕಬೇಕು. ನಮ್ಮ ಕಡೆ ಅಂದರೆ ಕಡಲೆಬೇಳೆ ಎಲ್ಲ ಹಾಕ್ತೀವಿ, ತಿನ್ನಬೇಕಾದ್ರೆ ಒಂಥರ ಚೆನ್ನಾಗಿ ಸಿಗುತ್ತೆ ಅಂತ. ಅವ್ರಿಗೆ ಅದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಅಷ್ಟನ್ನೇ ಕಟ್ ಮಾಡಿ ಎಲ್ಲ ಹೆಚ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಹಿಟ್ಟು ಮಾತ್ರ ತೊಗೊಂಡು ನಾನು ಪಡ್ಡು ಮಾಡ್ಕೊತಾ ಇದ್ದೀನಿ. ಪೂರ್ತಿ ಹಿಟ್ಟು ಹಾಕಿದ್ರೆ ಸುಮ್ಮನೆ ಮಿಕ್ಬಿಡುತ್ತೆ ಅಂತ. ದೋಸೆ ಸರಿ ಎಕ್ಸ್ಟ್ರಾ ಇದ್ದರೆ ಏನಾದ್ರೂ ದೋಸೆನೋ ಅಥವಾ ಇಡ್ಲಿನೋ ಮಾಡ್ಕೋಬೋದು ಅಂತ ಎಕ್ಸ್ಟ್ರಾ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ರೆಡಿ ಮಾಡಿಕೊಂಡೆ. ಪಡ್ಡು ಮಣೆನೂ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಜಾಮೂನು ಮಾಡೋಣ ಅಂತ ಅದಕ್ಕೂ ಕೂಡ ಪಾಕಕ್ಕೆ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಸ್ವಲ್ಪ ಸಾಂಬಾರಿತ್ತು, ಅದನ್ನು ಕೂಡ ಬಿಸಿಗೆ ಇಟ್ಕೊಂಡು ಪಡ್ಡಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮತ್ತೆ ನಾಳೆ ಅವರು ಡ್ಯೂಟಿಗೆ ಹೊರಡ್ತಾರಲ್ಲ, ಅವ್ರಿಗೆ ಏನಾದ್ರೂ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾಯಿದ್ದೆ. ಜಾಮೂನು ಕೂಡ ಮಾಡಿರಲಿಲ್ಲ, ಹಾಗೆ ಇತ್ತು ಜಾಮೂನು ಪೌಡರು, ಅದನ್ನು ಕೂಡ ಮಾಡಿಕೊಟ್ಬಿಡೋಣ. ಇನ್ನೇನು ಅವರೆಲ್ಲ ಆ ಕಡೆ ಡ್ಯೂಟಿಗೆ ಹೋದರೆ ನಾನಂತೂ ಏನು ಮಾಡ್ಕೊಳ್ಳಲ್ಲ, ಇದ್ದಿರೋದನ್ನೇ ತಿನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿಕೊಡ್ತಾಯಿದ್ದೀನಿ. ನಾಳೆಯಿಂದ ಮನೆ ಫುಲ್ಲು ಖಾಲಿ ಖಾಲಿ. ನಾನೊಬ್ಳದೇ ರಾಜ್ಯಭಾರ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಇವತ್ತಿಂದನೇ ಆಲ್ರೆಡಿ ತುಂಬ ಬೇಜಾರಾಗ್ತಾಯಿದೆ ನನಗೆ. ಪಡ್ಡಿಗೆಲ್ಲ ರೆಡಿ ಮಾಡಿಕೊಂಡೆ, ಇನ್ನೂ ಇಷ್ಟು ಸರಿ ಮಿಕ್ಕಿದೆ ಎತ್ತಿಟ್ಟಿದ್ದೀನಿ. ಹಾಗೆ ಸಾಂಬಾರು ಕೂಡ ಬಿಸಿ ಮಾಡಿಕೊಂಡು ಟೀ ಮಾಡಿಟ್ಟಿದ್ದೀನಿ. ಅವರಿನ್ನೂ ಟೀ ಕುಡಿಲಿಕ್ಕೂ ಕೂಡ ಬಂದಿರಲಿಲ್ಲ, ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ರು. ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಿಕೊಂಡು ಇವಾಗ ಪಡ್ಡಿನ ಸರಿನ ಬಿಟ್ಕೊತಾ ಇದ್ದೀನಿ.
ನನಗೆ ಮೊದಲು ಪಡ್ಡು ಅಂದರೆ ತುಂಬ ಇಷ್ಟ ಇತ್ತು. ಇತ್ತೀಚೆಗೆ ಎಲ್ಲ ಬಿಟ್ಬಿಟ್ಟಿದ್ದೆ. ಒಬ್ಬಳೇ ಇರ್ತೀನಲ್ವ, ಅಷ್ಟು ನೀಟಾಗಿ ಅಂದರೆ ಇಷ್ಟೇ ಬೇಕು ಒಬ್ಬರಿಗೆ ಅಂತೇಳಿ ಮಾಡ್ಕೊಳಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಆ ಥರ ತಿಂಡಿಗಳೆಲ್ಲ ಮಾಡೋದೇ ಬಿಟ್ಬಿಟ್ಟೆ. ದೋಸೆ ಅಷ್ಟೇ ಮಾಡ್ಕೊತೀನಿ, ಮಾಡ್ಕೊಳ್ಳೋದಿದ್ರೆ ಇಡ್ಲಿನೂ ಕೂಡ ಮಾಡಲ್ಲ ನಾನು ಒಬ್ಬಳೇ ಇದ್ದರೆ. ಇವಾಗ ರೆಡಿ ಆಯಿತು. ಇನ್ನೊಂದು ಕಡೆ ಇನ್ನೊಂದು ಸಲ ಬಿಟ್ಟಿಟ್ಟಿದ್ದೀನಿ. ಈ ಥರ ನಾನು ಏನಕ್ಕೆ ಮಾಡ್ಕೊತೀನಿ ಅಂದರೆ ಒಂಥರ ಕ್ರಿಸ್ಪಿಯಾಗಿ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಹೆಂಚಿಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಈ ಥರ ಪಡ್ಡೆಲ್ಲ ಬೆಂದಾದಮೇಲೆ ಸಲ ಕೆಳಗಡೆ ಈ ಥರ ಮಗ್ಚಾಕಿ ಬೇಯಿಸ್ಕೊಳ್ತೀನಿ. ಆವಾಗ ತಿನ್ಬೇಕಾದ್ರೆ ಏನೋ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನಗೆ ಈ ಥರ ಮಾಡ್ಕೊಂಡು ತಿಂದ್ರೇ ತುಂಬ ಅಂದರೆ ತುಂಬ ಇಷ್ಟ. ಕೆಲವೊಂದೊಂದು ಸಲ ಪಡ್ಡಿನ ಮಣೆಯಲ್ಲಿ ನೀಟಾಗಿ ಸುತ್ತ ಬೆಂದಿರಲ್ಲ. ಆ ಟೈಮಲ್ಲಿ ಈ ಥರ ಹೆಂಚು ಮೇಲೆ ಅಥವಾ ಯಾವುದಾದ್ರೂ ಒಂದು ತವ ಇಟ್ಟು ಬೇಯಿಸ್ಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಕೂಡ ಎಲ್ಲ ಫೋಲ್ಡ್ ಮಾಡಿ ತೆಗ್ದಿಟ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಮತ್ತೆ ಹೆಂಚು ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಬಿಸಿ ಮಾಡ್ಕೋತೀನಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಪಡ್ಡು ಕೂಡ ರೆಡಿ ಆಯಿತು. ಪ್ಲೇಟಿಗೆ ಹಾಕಿದ್ದೀನಿ. ಶುಗರಿಗೆ ಕೊಟ್ಬಿಡೋಣ ಅಂತ. ಹಾಗೆ ಟೀ ಜೊತೆಲಿ ಕೊಟ್ಟರೆ ಬ್ರೇಕ್ಫಾಸ್ಟ್ ತಿಂತಾ ಇರ್ತಾರೆ. ಅಷ್ಟರೊಳಗೆ ನಾನು ಕೂಡ ರೆಡಿ ಮಾಡಿಕೊಂಡು ತಿನ್ಬೋದು ಅಂತ ಅವರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಸ್ವಲ್ಪ ಹೊತ್ತಲ್ಲೇ ಜಾಮೂನ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಉಂಡೆ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ. ಅದು ಬೇಯೋಷ್ಟರೊಳಗೆ ಸಣ್ಣ ಉರಿಲಿ ಇಟ್ಬಿಟ್ಟು ಪಾತ್ರೆ ತೊಳ್ಕೊಳ್ಳೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೀನಿ. ಈ ಸಲ ನಾನು ಶಿವರಿಗೆ ಒಂದು 10 ಡೇಸ್ ಎಕ್ಸ್ಟ್ರಾ ಲೀವ್ ಹಾಕಿ, ಯಾಕೋ ಗೊತ್ತಿಲ್ಲ ಈ ಸಲ ರಜೆಗೆ ಬಂದಿದ್ದೀರಾ ಅಂತಲೇ ಅನ್ನಿಸ್ತಾ ಇಲ್ಲ. ಇನ್ನೊಂದು 10 ದಿನ ಲೀವ್ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. 72 ಅವರ್ ಒಳಗಡೆ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಅದು ಅಮೌಂಟ್ ವಾಪಸ್ ಬರುತ್ತಂತೆ, ಇಲ್ಲಾಂದರೆ ಬರಲ್ವಂತೆ. ಹಾಗಾಗಿ ಆಲ್ರೆಡಿ ನಾಳೆನೇ ಅವರು ಹೊರಡೋದ್ರಿಂದ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಅಮೌಂಟ್ ವಾಪಸ್ ಬರಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟು ಅಮೌಂಟು. ಮತ್ತೆ ಬರ್ತೀನಿ ನೆಕ್ಸ್ಟ್ ಟೈಮು ಅಂತ ಅಂದರು. ಫಸ್ಟ್ ಟೈಮ್ ಅವರೇನೆ ನಾನು ರಜೆ ಹಾಕ್ತೀನಿ ಒಂದು 10 ದಿನ ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ಕೇಳಿದ್ಮೇಲೆ ಈ ಥರ ಅಂದರು. ಇನ್ನೇನು ಮಾಡೋದು, ಸುಮ್ಮನೆ ಅದು ದುಡ್ಡು ವೇಸ್ಟ್ ಆಗುತ್ತಲ್ಲ ಅಂತ ಸುಮ್ಮನೆ ಆದ್ವಿ. ನೋಡೋಣ, ಆದರೆ ಮೇಲ್ ಬರ್ತೀನಿ, ಇಲ್ಲ ಅಂತಂದರೆ ಆಗಸ್ಟಲ್ಲಿ ಬರ್ತೀನಿ ಅಂದರು. ನನಗೆ ಮೇಲ್ ಬರೋದು ಅಷ್ಟೊಂದೇನು ಇಷ್ಟ ಇಲ್ಲ. ಆಗಸ್ಟಲ್ಲಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಸಿಗುತ್ತೆ, ಆವಾಗ ಬಂದರೆ ಇಬ್ಬರೂ ಜೊತೆಲಿ ಹಬ್ಬ ಮಾಡ್ಬೋದು. ಇಲ್ಲಾಂದರೆ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಒಬ್ಬಳೇ ಆಗಿಬಿಡ್ತೀನಿ. ಇವಾಗ ಆಲ್ರೆಡಿ ಬರೋ ಹಬ್ಬಗಳಿಗೆಲ್ಲನ ಒಬ್ಬಳೇ ಮಾಡ್ಕೊಳ್ಳೋದು. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಲಿಲ್ಲ ಅಂದ್ರೂ ಆ ಹಬ್ಬ ಮಾಡೋದು ಇಂಟ್ರೆಸ್ಟೇ ಹೊಂಟೋಗ್ಬಿಡುತ್ತೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ನಾನು ಪಾತ್ರೆ ತೊಳಿತಾ ಇದ್ದೆ, ಅಷ್ಟರೊಳಗಡೆ ಜಾಮೂನೆಲ್ಲ ನೀಟಾಗಿ ಅದು ಬೆಂದಿತ್ತು ಉಂಡೆಗಳೆಲ್ಲ ಶಿವರು ಅದನ್ನು ಪಾಕದೊಳಗಡೆ ಹಾಕ್ತಾಯಿದ್ದಾರೆ. ಸ್ವಲ್ಪ ಬಿಸಿ ಇದ್ದಾಗಲೇ ಆ ಪಾಕದೊಳಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ನಂದು ಕೂಡ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಸ್ವಲ್ಪ ಹೊತ್ತು ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ವಿಡಿಯೋ ಏನು ಜಾಸ್ತಿ ಮಾಡ್ಕೊಳ್ಳಿಲ್ಲ ಇವತ್ತು. ಇದಿಷ್ಟೇ ಸಿಂಪಲ್ಲಾಗಿ ವಿಡಿಯೋ ಮಾಡಿಕೊಂಡೆ. ಕೆಲಸ ಎಲ್ಲ ಮುಗಿಸು, ಎಲ್ಲಾದ್ರೂ ಆಚೆ ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತಂದರು. ಆದರೂ ನನಗೆ ಎಲ್ಲಿಗೆ ಹೋಗೋಕ್ಕೂ ಇವತ್ತು ಇಂಟ್ರೆಸ್ಟೇ ಇಲ್ಲ. ಇನ್ನು ಅವರು ಬಟ್ಟೆಗಳೆಲ್ಲ ರೆಡಿ ಮಾಡಬೇಕು, ಪ್ಯಾಕ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಡಬೇಕಲ್ವ, ತುಂಬ ಕೆಲಸ ಇರುತ್ತೆ. ನೋಡೋಣ, ಸಾಧ್ಯ ಆದರೆ ಹೋಗೋಣ, ಇಲ್ಲ ಅಂತಂದರೆ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದೆ. ಈ ಸಲ ಡ್ರೆಸ್ಗಳೆಲ್ಲ ಐರನ್ ಕೊಡೋದೇನಿಲ್ಲ, ಯಾಕಂದರೆ ಡ್ಯೂಟಿ ಡ್ರೆಸ್ ಏನೂ ತಂದಿರಲಿಲ್ಲ. ನಾಳೆ ಅವರು ಜರ್ನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ನನ್ನ ಸಿಂಪಲ್ ವ್ಲಾಗ್ ಇದೇನೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಪ್ಲೀಸ್ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.